ನಾನೇ ರೀ ನಿಮ್ಮ ಧರ್ಮ ಪತ್ನಿ ನಿರ್ಮಲ. ಅಲ್ಲರಿ, ನನಗ್ ನೋಡಿದ್ರೆ ಊರ್ ಮುಂದೆ ಇರುವ ಹೊಲಕ್ಕೆ ಬುತ್ತಿ ತಗೊಂಡ್ಕೊಂಡ್ ಬಾ ಅಂತ ಹೇಳಿ ನೀವು ಬೇರೆ ಹೊಲದಲ್ಲಿ ಹೋಗಿ ನಿಂತಿದ್ದೀರಲ್ಲ, ಯಾಕ್ರಿ ನನಗೆ ಈ ರೀತಿ ತಿರ್ಗಾಡ್ತಾ ಇದ್ದೀರಾ? ಅದೊಂದು ದೊಡ್ಡ ಕತೆ. ಊರ ಮುಂದಿನ ಹೊಲದಲ್ಲಿ ಅತಿಯಾದ ಮಳೆಯಿಂದ ಬಚ್ಚಿ ಹೋದ ಒಡ್ಡು ಹಾಕಬೇಕಂತ ಹೋಗಿದ್ದೆ. ಗೌಡ್ರ ಹೊಲದ ಕಡೆ ಇದ್ದ ಜಾಲಿ ಮರ ಬಿತ್ತಲಿಕ್ಕೆ ತೊಂದರೆಯಾಗಿತ್ತು. ಅದನ್ನೇ ಕಡೆದು ಬಂದೆ ನಿರ್ಮಲ. ಒಳ್ಳೆ ಕೆಲಸವನ್ನೇ ಮಾಡಿ ಬಂದಿದ್ದೀರಾ. ಬಹುಶಃ ನಿಮಗೆ ಹಸುವಿನ ಪರಿವೇ ಮಾಯವಾಗಿದೆ ಅಂತ ಕಾಣುತ್ತೆ. ನಡೆಯಿರಿ, ಮೊದಲು ಊಟ ಮಾಡುವಿರಂತೆ. ನಿರ್ಮಲ, ಹೃದಯದ ನಿರ್ಮಲ, ನನ್ನ ಬಳಿ ಇರುವಾಗ ನನಗೆ ಹಸಿವಿನ ಚಿಂತೆ. ಬಾರೇ ನನ್ನ ಅರ್ಧಾಂಗಿನಿ. ನೋಡಿ, ನನ್ನನ್ನ ಮುಟ್ಬೇಡಿ. ಯಾಕೆ? ಹೇಳ್ಬೇಕಂದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ಅಂದ್ರೆ ಅಂದ್ರೆ ನಾನೀಗ 3 ತಿಂಗಳು ಗರ್ಭಿಣಿ. ಹೌದಾ? ನಿರ್ಮಲ ನಿರ್ಮಲ, ಮದುವೆಯಾಗಿ 24 ವರ್ಷ ಗತಿಸಿದರು 2 ಪಟ್ಟ ಮುಗಿದ ನಂತರ ನಾನು ತಂದೆಯಾಗುತ್ತಿದ್ದೇನೆ. ನನ್ನ ಆನಂದಕ್ಕೆ ಪಾರವೇ ಇಲ್ಲ. ನೀ ನನ್ನ ಸತಿ ಸದ್ಗುಣವತಿ, ನನ್ನ ವಂಶ ಬೆಳಗುತ್ತಿದ್ದ ನೀ ನನ್ನ ಬೆಳದಿಂಗಳ ಬಾಲೆ. ಬಾ ನಿರ್ಮಲ, ಬಾ. ಈ ನಿನ್ನ ಹೃದಯ ತುಂಬಿ ಒಂದು ಸುಮಧುರವಾದ ಗೀತೆಯನ್ನು ಹಾಡುಬಾರೆ ನನ್ನ ಗಾನ ಕೋಗಿಲೆ. ನೀನೇ ನನ್ನ ಚೆಲುವೆ. ಕರಗಿಲು ಎಲ್ಲೋ ಮಳೆ ಮಿಂಚು ಬಂದು ಬಲು ಮೋಹ ತಂತು ಕುಣಿದಾಡು ಕೂಗದೆ ಮಯಲು
ನಮ್ಮೂರ ದನಿಗಳು ಬನ್ನಿ ಗೌಡ್ರೆ ಬನ್ನಿ. ಅದೇಗೋ ನಿಮ್ಮ ದರ್ಬಾರ ಸಮೇತ ಬಂದಿದ್ದೀರಲ್ಲ, ಕುಳಿತುಕೊಳ್ಳಿ. ಕುಳಿತುಕೊಂಡು ನಿನ್ನ ಜೊತೆ ನಂಟಸ್ತಿಗೆ ಬಳಸಲು ಬಂದಿಲ್ಲ. ಹಾಗಾದರೆ ಬಂದ ಕಾರಣ? ನನ್ನ ಹೊಲದ ಪದವಿಗಿರುವ 10 ಜಾಲಿ ಮರವನ್ನು ಯಾರೀ ಕೇಳಿ ಕಡೆದೆ ಹೋ ಅವಿವೇಕೆ. ನನ್ನ ಹೊಲದಲ್ಲಿನ ಗಿಡ ನಾನು ಕಡಿಲಿಕ್ಕೆ ಯಾರನ್ನು ಯಾಕೆ ಕೇಳಬೇಕು ಗೌಡ್ರೆ? ಅವು ನೀನು ಅಂತ ಹೇಳಲಿಕ್ಕೆ ಏನೈತೆ ನಿನ್ನಲ್ಲಿ ಆಧಾರ? ಅವ್ರು ನೀನು ಅಂತ ಹೇಳಲಿಕ್ಕೆ ನಿನ್ನೆ ಹೇಳಿದೆ ಗೌಡ ಆಧಾರ. ಗುಣವಂತ ಕರ್ನಾಟಕದ ಕಲ್ಲುಬಡಿಯಾಗಿ ಇಡೀ ಸರ್ಕಾರವೇ ಭಕ್ತಿ ನರ ಕುರಿಯಾದ ನೀನು ಸಿಕ್ಕಂತೆ ತೀರೇಳಬೇಡ. ನಾನು ಮನಸ್ಸು ಮಾಡಿದರೆ ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ. ಹುಟ್ಟಿದವನು ಸಾಯಲೇಬೇಕೆಂಬ ನಿಯಮದಲ್ಲಿ ಸತ್ತಕ್ಕಾಗಿ ಸಾವೇ ನನಗೆ ಪ್ರಾಣದ ಭೀತಿಯೇ ಇಲ್ಲ. ತಪ್ಪು ಮಾಡದೆ ಇರುವ ನನಗೆ ಕರ್ನಾಟಕದ ಕರ್ಮಣಿಯಾದರೇನು, ಊರಾಡುವ ದೊರೆಯಾದರೇನು? ಬಿಡುವ ದೀಪ ಆರುವ ಮುನ್ನ ಪ್ರಕಾಶ ಬೀರಿ ಆರಿದಂತೆ ಸಾಯಲು ಸಿದ್ಧನಾದ ನೀನು ಸಿಕ್ಕಂತೆ ಚೀರಾಡಬೇಡ ಮಗನೇ. ನಾವು ಮನಸ್ಸು ಮಾಡಿದರೆ ನನ್ನ ಮುಂದೆ ಇಡೀ ಸರ್ಕಾರವೇ ಬೆಕ್ಕಿ ಸಲ ಹೊಡೆದು ನಡೆಯುತ್ತಿರುವಾಗ ನರ ಕುರಿಯಾದ ನೀನು ಸಿಕ್ಕಂತೆ ಚೀರಾಡಬೇಡ. ಬೆಂಕಿ ಆಗಲಿ ಗೌಡ್ರೆ, ಸಾಯಲು ಸಿದ್ಧನಾದ ಈ ಕುರಿಗೆ ತೋರಿಸೋ ನಿನ್ನ ಕತ್ತಿಯ ಕರಾಮತ್ತನು. ಇದ್ದಾದರೂ ಗುರಿಗೆ ಈ ಕತ್ತಿ ಹಾಕಬೇಕು ಗೌಡ್ರೆ. ಒಂದೇ ಏಟಿಗೆ ಸಾಯುವ ಇವನನ್ನು ಬರೀ ಬೇಡಿ ದಣಿಕರಿ ಬೇಡಿ. ನೋಡಿ, ನನ್ನ ಗಂಡ ತಪ್ಪು ಮಾಡಿದ್ದಾನೆ ನಿಜ. ಆದ್ರೆ ದೊಡ್ಡವರಾದ ನೀವು ದೊಡ್ಡ ಮನಸ್ಸು ಮಾಡಿ ಇದು ಒಂದು ಸಲ ನನಗೆ ಪತಿ ಭಿಕ್ಷೆ ನೀಡಿಬಿಡಿ ಶ್ರೀಮಂತ್ರಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ. ನಿತ್ಯ ಕಣ್ಣೀರನ್ನೇ ಕಡಲಾಗಿ ಹರಿಸುವ ಈ ಬೆಂಕಿಯಪ್ಪನಿಗೆ ಕರುಣೆ ಎನ್ನುವ ಶಬ್ದವೇ ಗೊತ್ತಿಲ್ಲ. ನಿತ್ಯ 10 ಜನರನ್ನು ಬರೀ ಮುಷ್ಟಿಯಿಂದಲೇ ಮುಗಿಸುವ ಈ ಬೆಂಕಿಗೆ ಬರೀ ಕಡತನವೇ ಉಂಟು. ಬರೇ ಮುಷ್ಟಿ ಮುಷ್ಟಿ ಅಂತ ಹಿಂಗ ನೀವು ಒದರುದು ಆದ್ರೆ ಮುಂದೆ ಇದು ಒಂದಿನ ಕಷ್ಟಕ್ಕೆ ಗುರಿಯಾಗುವುದು ಖಂಡಿತ. ಹೇಳಪ್ಪ ಗುರುವೇ ನಿನ್ನ ಯಾವ ಶಬ್ದ ಲಿಂಗನ ಮುಂದೆ ನಿನಗೆ ಯಾವ ಲಿಂಗ ಮುಂದೆ ಜಗತ್ ಸರ್ವ ಬೇಕಾಗಿಲ್ಲ. ನನಗೆ ಬೇಕೋ ಇವರ ಸರ್ವ ಈತನ ರಕ್ತಕ್ಕೆ ಕಾತರಿಸಿಕೊಳ್ಳುತ್ತಿರುವ ಈ ಗುಂಡಿಗೆ ಬೇಕೋ ಇವರ ಗೊಂಡ ದೇಹ. ಗುಣವಂತ ಬೇಡಿ, ದಯವಿಟ್ಟು ನನ್ನ ಗಂಡನನ್ನ ಕೊಲ್ಲಲು ಮುಂದಾಗಬೇಡಿ. ನಿಮಗೆ ತಮ್ಮಯ್ಯ ಅಂತ ಬೇಡ್ಕೊಳ್ತೀನಿ. ನೋಡಿ, ನನ್ನನ್ನ ನಿಮ್ಮ ಮಗಳು ಅಂತ ಭಾವಿಸಿಕೊಳ್ಳಿ ಶ್ರೀಮಂತ್ರಿ. ಇಂದು ನಿಮ್ಮ ಮಗಳಾಗಿ ನಿಮಗೆ ಶರಗೊಟ್ಟಿ ಬೇಡಿಕೊಳ್ತಾ ಇದ್ದೇನೆ. ದಯವಿಟ್ಟು ನನ್ನ ಗಂಡನನ್ನ ಕೊಲ್ಲಬೇಡಿ. ಬೇಕಾದ್ರೆ ನಿಮ್ಮ ಕಾಲು ಹಾಗಾದರೆ ಇವರೆಲ್ಲ ಅಣ್ಣ ತಮ್ಮಂದರು ನನ್ನ ತಂಟೆಗೆ ಬರದಾಗಿ ನೋಡಿಕೊಳ್ಳಬೇಕು. ನನ್ನ ಆತ್ಮ ಸಾಕ್ಷಿಯಾಗಿ ನಿಮ್ಮ ಮಾತನ್ನ ನಡೆಸಿಕೊಡ್ತೀನಿ. ಬನ್ನಿ ಹೋಗೋಣ. ನಿರ್ಮಲ, ಏನಿದೆಲ್ಲ ನಿನ್ನ ಮಾತು? ಸ್ವಾಮಿ, ಈ ಹೊಡೆದಾಟ ಬಡದಾಟ ಮಾಡೋದ್ರಿಂದ ನಮಗೆ ಸಿಗುವ ಲಾಭವಾದ್ರೂ ಏನ್ರಿ? ಬೇಡರಿ. ಶ್ರೀಮಂತರ ಮುಂದೆ ನಮ್ಮಂತರ ದರ್ಪ ಎಂದಿಗೂ ನಡೆಯೋದಿಲ್ಲ. ಇವ್ರು ಮಾತಾಡುವ ಒಂದೊಂದು ಮಾತು ಕೇಳ್ತಾ ಇದ್ರೆ ನನಗೆ ತುಂಬಾನೇ ಭಯ. ಅಲ್ಲರಿ, ಮೊನ್ನೆದೆಲ್ಲ ಮೈದುನ ಶ್ರೀಧರ ಇಂಟರ್ವ್ಯೂ ಹೋಗ್ಬೇಕು, ಸ್ವಲ್ಪ ಹಣ ಕಳಿಸ್ಕೊಡಿ ಅಂತ ಪತ್ರ ಹಾಕಿದ್ದ. ಮೊದಲು ಆ ಹಣದ ವ್ಯವಸ್ಥೆ ಏನ್ ಮಾಡಿದ್ರಿ ಹೇಳ್ರಿ? ಏನಾದರೂ ಮಾಡಿ ಹಣ ಕಳಿಸಲೇಬೇಕು ನಿರ್ಮಲ. 4 ದಿನದಿಂದಲೇ ಪ್ರಯತ್ನ ನಡೆಸಿನಿ, ಆದರೆ ಸಾಧ್ಯವಾಗಲಿಲ್ಲ. ಸಾಧ್ಯ ಮಾಡುತ್ತೀನಂತ ಹೇಳುತ್ತಲೇ ದಿನ ಕಳೆದವು.
ನನ್ನ ಇಂಟು ತಪ್ಪಿ ಹಾಳಾಗಿ ಹೋಯ್ತಣ್ಣ, ಹಾಳಾಗಿ ಹೋಯ್ತು. ಬಾ ತಮ್ಮ, ಈಗ ಬಂದೇನಪ್ಪ. ಕ್ಷಮಿಸಿಬಿಡಪ್ಪ ಈ ಪಾಪಿಯನ್ನು. ಹಣದ ವ್ಯವಸ್ಥೆ ಎಷ್ಟೇ ಮಾಡಿದರೂ ಸಾಧ್ಯವಾಗಲಿಲ್ಲ. ನಿನಗೆ ಕೋಪ ಬಂತೇನಪ್ಪ? ಕೋಪ ಬಂದಿಲ್ಲ ಅಣ್ಣ, ಮನಸ್ಸಿಗೆ ತಾಪವಾಗಿದೆ, ತಾಪ. ಕ್ಷಮಿಸಪ್ಪ, ಕ್ಷಮಿಸು, ಹಣ ಕೊಡ್ತೇನೆ. ನನಗೆ ಹಣ ಕಳಿಸ್ತೀನಿ ಅಂತ ಹೇಳುತ್ತೇನೆ, ಮಾತಿನ ಮನೆ ಕಟ್ಟಿ ನನಗೆ ನೌಕರಿ ಸಿಗದೆ ಹಾಗೆ ಮಾಡಿ ನನಗೆ ಎಲ್ಲಿ ಬೀದ ಪಾಲು ಮಾಡುತ್ತೆ ಅಂತ ನನಗೆ ಮನಸ್ಸಿಗೆ ತಾಪವಾಗಿದೆಯಣ್ಣ, ತಾಪವಾಗಿದೆ. ತಮ್ಮ, ದಯವಿಟ್ಟು ಗಾಯದ ಮೇಲೆ ಬರೀ ಬರೀ ಎಳೆದಂತೆ ಮಾತನಾಡಬೇಡಪ್ಪ. ದುಡಿಮೆ ಮಾಡಿದ ಸಂಬಳ ತರ್ತೀನಿ ಅಂತ ಹೇಳಿ ಹೋದ ಸತ್ಯವಂತ ಇನ್ನೂ ಮನೆಗೆ ಬಂದಿಲ್ಲ. ನಿನಗೆ ಹಣವ ಕಳಿಸುವ ಸಲುವಾಗಿ 4 ದಿನದಿಂದಲೇ ಪ್ರಯತ್ನ ನಡೆಸಿನಿ. ಕೇಳದವರ ಹತ್ತಿರ ಹಣ ಕೇಳಿದ್ದೇನೆ, ಆದರೂ ದೊರೆಯಲಿಲ್ಲ. ಮನೆಯಲ್ಲಿ ತಿನ್ನುವ ಜೋಳ ಮಾರಿ ಹಣ ಕಳಿಸಬೇಕೆಂದರೆ ಮಾರ್ಕೆಟಿನಲ್ಲಿ ರೇಟೇ ಇಲ್ಲ. ಹೀಗಾಗಿ ವಿಳಂಬವಾಗಿದೆ, ಕ್ಷಮಿಸಿಬಿಡಪ್ಪ. ಅಣ್ಣ, ಹೌದಪ್ಪ ಮೈದುನ, ನೀನು ಕಳಿಸಿದ ಪತ್ರದಲ್ಲಿ ಹಣ ಕಳಿಸು ಅಂತ ನೀನು ಬರೆದಿದ್ದು ನಿಜವಪ್ಪ. ಆದ್ರೆ ನಾವೇನೋ ಹಣ ಕಳಿಸುವ ವ್ಯವಸ್ಥೆಯಲ್ಲೇ ಇದ್ವಿ. ಆದ್ರೆ ಒಂದರ ಮೇಲೆ ಒಂದು ಆತಂಕ ಉಂಟಾಗಿ ಮುಂದೆ ನಮಗೆ ಏನು ದಾರಿ ತೋಚಲಾಗ್ಲಿಲ್ಲ. ಹೀಗಾಗಿ ಹಣ ಕಳಿಸೋದಕ್ಕೆ ಸ್ವಲ್ಪ ತಡವಾಯ್ತು. ನೀನು ಚಿಂತೆ ಮಾಡ್ಬೇಡ ಮೈದುನ, ನೀನ್ ಅಂದ ಹಾಗೆ ಹಣ ಕೊಟ್ಟೆ ಕಳಿಸ್ತೀವಿ. ಮೊದಲು ಒಳಗಡೆ ಹೋಗಪ್ಪ, ಊಟ ಮಾಡೋದು. ಅಪ್ಪ ಅಮ್ಮ ಇದ್ದಿದ್ದರೆ ನನಗೆ ಈ ಪರಿಸ್ಥಿತಿ ಬರುತ್ತಿದ್ದಿಲ್ಲ. ಇನ್ನು ಮುಂದೆ ತಮ್ಮ, ಈ ಮಾತನಾಡಬೇಡಪ್ಪ. ನನ್ನ ಶ್ರೀ ದಾವಲ ಮಲಿಕನ ಸಾಕ್ಷಿಯಾಗಿ ನಿನ್ನನ್ನು ಓದಿಸಬೇಕೆಂಬ ಛಲ. ನೀನೊಬ್ಬ ದೊಡ್ಡ ಸಾಹೇಬನಾಗಬೇಕು, ನೀನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕೆನ್ನುವುದೇ ನನ್ನ ಹಿರಿದಾಸೆ. ಈ ಮಾತು ಸುಳ್ಳೆಂದು ನಂಬಬೇಕಪ್ಪ. ತಮ್ಮ, ಈ 2 ತೊಲೆ ಉಂಗರ ಮಾರಿ ನಿನ್ನ ಕೆಲಸ ಮಾಡ್ಕೊತಮ್ಮ, ನಿನ್ನ ಕಾಲಿಗೆ. ನಿನ್ನ ತಮ್ಮ ತಿಳಿಯದಲ್ಲಿ ಏನಾದರೂ ಒಂದು ತಪ್ಪು ಮಾತನಾಡಿದರೆ ನೀನು ಈ ರೀತಿ ಕಾಲಿಗೆ ಬೀಳುವುದೇ? ನೀನು ಈ ರೀತಿ ಕಾಲಿಗೆ ಬೀಳುವುದಾದರೆ ಈ ನೌಕರಿಯ ಅವಶ್ಯಕತೆ ಇಲ್ಲಲ್ಲ, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದೆ ತಮ್ಮ. ಬಲಿಷ್ಠವಾದ ಭಾರತ ರಾಷ್ಟ್ರದ ಮುಗಿಲೆದ್ದಿರುವ ಭ್ರಷ್ಟಾಚಾರ ಮತ್ತು ಲಂಚ ಸಾಮ್ರಾಜ್ಯ ಕಡೆ ಕೊಂಚ ತಿರುಗಿ ನೋಡಿದರೆ ಅವರನ್ನೆಲ್ಲ ವೆಂಚವಾಗಿ ಕತ್ತರಿಸಿ ಹಾಕಬೇಕೆಂದು. ಅಷ್ಟೇ ಅಲ್ಲ, ದಿನನಿತ್ಯ ನಡೆಯುತ್ತಿರುವ ಕೊಲೆ, ಸುಲಿಗೆ, ಕಳ್ಳ ವ್ಯಾಪಾರಿ ಅವುಗಳನ್ನೆಲ್ಲ ನೋಡಿದರೆ ನಮ್ಮಂತ ವಯಸ್ಕರಿಗೆ ನಾಚಿಕೆ ಬರುವಂತಾಗಿದೆ. ಅದನ್ನೆಲ್ಲ ನೀನು ಬಗ್ಗ ಬಡಿದು ನಿಷ್ಠಾವಂತ ಅಧಿಕಾರಿ ಆಗಿ ಆ ವಜ್ರೇಗೌಡನಿಗೆ ಹುಲಿಯಾಗಿ ನಿಷ್ಠಾವಂತ ಅಧಿಕಾರನಾಗಿ ತೆಗೆದುಕೊಳ್ಳಿ 50 ಲಕ್ಷ ಹಣ. ಅಣ್ಣ, ನಿನ್ನಲ್ಲಿ ಇಷ್ಟೊಂದು ಹಣ? ಮುಟ್ಟಾಳ, ಅದನ್ನೆಲ್ಲ ಕೇಳಬಾರದು. ಅತ್ತಿಗೆ ತಮ್ಮನ ಸುಟ್ಕೇಸಲ್ಲಿದೆ. ಅವನು ಸುಟ್ಕೀಸನ್ನ ತಂದೇ ಇಲ್ಲಪ್ಪ. ಈಗೇನಾಗಿದೆ? ಹಾಗೆ ಹೋಗಿ ಮುಂದಿನ ವಿಂಟ್ರೋ ಪಾಸ್ ಆಗಿ ಈ ಮನೆ ಮತ್ತು ಈ ಅಣ್ಣ ಅತ್ತಿಗೆರ ಹೆಸರು ತರಬೇಕು. ಸಿರಿದಾರ ಹೆಸರು ತರಬೇಕು. ಆಯ್ತು ಅಣ್ಣ, ಅವರನ್ನು ಈ ಹೃದಯದಲ್ಲಿ ಇಟ್ಟಿದ್ದೇನೆ. ನಿಮ್ಮಂತವರನ್ನು ಪಡೆದುಕೊಂಡು ನನ್ನ ಜನ್ಮ ಸಾರ್ಥಕವಾಯಿತು. ಈ ಮನೆ ಕೀರ್ತಿ ತರುತ್ತೇನೆ ಅಣ್ಣ. ಸಂತೋಷಕ್ಕೆ ಉಕ್ಕಿ ನಾನು ಈ ಒಂದು ಹಾಡೊಂದು ಹಾಡಿ, ನನ್ನ ಒಂದು ಹಾಡು.
ನಮ್ಮನ್ನೆತ್ತಿ ಹಿಡಿಯುವ ಕಾಲಚಕ್ರ ನಮ್ಮನ್ನೆತ್ತಿ ಹಿಡಿಯುವ ಕಲೆ ಹಾಕಿ ಜೊತೆ ಮಾಡಿದೆ